ಹೇ ನೀವು ಮಾಮಿಸ್ ವೆಲ್ಕಮ್ ಬ್ಯಾಕ್. ಮಕ್ಕಳಿಗೆ ಕೆಮ್ಮು ನೆಗಡಿ ಮೂಗಲ್ ಸೋರ್ತಿದೆ ಅಂತ ಹೇಳಿದ್ರೆ ಈ ಒಂದು ಗ್ಲಾಸ್ ನೀರನ್ನ ಕೊಡಿ, ಬೇಗನೆ ನಿವಾರಣೆ ಆಗುತ್ತೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಹಾಕೊಂಡು ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಫಾಲೋ ಮಾಡ್ಕೊಳ್ಳಿ, ಹಾಗೆ ಮಕ್ಕಳಿರೋಂಥವ್ರಿಗೂ ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಲೋಟದಷ್ಟು ನೀರು ತೊಗೊಂಡು ವಿಳೆದೆಲೆನ ಕಟ್ ಮಾಡಿ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದೇ ಒಂದು ಲವಂಗನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಒಂದು 3 ಮಿನಿಟ್ಸು. ಎಲೆ ಕೂಡ ಟ್ರಾನ್ಸ್ಪರೆಂಟ್ ಆಗುತ್ತೆ, ಲವಂಗ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಆಗ ಶೋಧಿಸ್ಕೊಂಡು ಮಕ್ಕಳಿಗೆ ಇದನ್ನು ಕೊಡ್ಬೋದು. 8 ಮಂತ್ಸಿಂದ ಮಕ್ಕಳಿಗೆ ಸ್ಟಾರ್ಟ್ ಮಾಡಬೇಕು, ಯಾಕಂದರೆ ಇದು ತುಂಬ ಕಹಿ ಇರೋದ್ರಿಂದ ಮಕ್ಕಳಿಗೆ ಕುಡಿಲಿಕ್ಕೆ ಆಗೋದಿಲ್ಲ. ಸೊ ಹನಿ ಕೂಡ ಬಳಸ್ಕೋಬೋದು. ನಾನಿಲ್ಲಿ ಹನಿ ಏನು ಬಳಸ್ತಾ ಇಲ್ಲ, ನ್ಯಾಚುರಲಾಗಿ ಏನು ನೀರನ್ನು ತೆಗೆದಿದ್ದೀನಿ ಅದನ್ನೇ ಕೊಡ್ತೀನಿ. ನನ್ನ ಮಗ ಕಸರೆ ಎಲ್ಲ ಚೆನ್ನಾಗಿ ತಗೊಳ್ತಾನೆ, ಅದರಿಂದ ನಿಮ್ಮ ಮಕ್ಕಳು ಏನಾದರೂ ಕಸರೆ ಅಷ್ಟು ಇಷ್ಟಪಡಲ್ಲ ಅಂತ ಹೇಳಿದ್ರೆ ನೀವು ಹನಿ ಕೂಡ ಹಾಕ್ಕೊಂಡು ಮಕ್ಕಳಿಗೆ ಕೊಡ್ಬೋದು. ಇದರಿಂದ ಮಕ್ಕಳಿಗೆ ಆರಾಮ್ ಅಂತ ಅನಿಸುತ್ತೆ, ಗಂಟ್ಲು ಕೂಡ ಕ್ಲಿಯರ್ ಆಗುತ್ತೆ, ಮೂಗಲ್ ಸೋರೋದು ಕೂಡ ಸ್ಟಾಪ್ ಆಗುತ್ತೆ. ಇದನ್ನು ವಾರಕ್ಕೆ 1-2 ಸತಿ ಮಾಡಿದ್ರೆ ಸಾಕು. 1 ಟೈಮ್ ಕೊಟ್ಬಿಟ್ಟು ಸ್ಟಾಪ್ ಮಾಡಿಬಿಡಿ. ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.